99 ಬರ್ತಲ್ಲ. ಆರಾಮ್ಸೆ ಬರುತ್ತೆ. 99 ರೂಪಾಯಿ ಕೊಡ್ಬೋದು ಆರಾಮಾಗಿ. ನೀವು ನಾರ್ಮಲಿ ಬಿರಿಯಾನಿ ತೊಗೊಂಡ್ರೆ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟು ಬಿರಿಯಾನಿ ಕೊಡ್ತಾರೆ ಅಷ್ಟೇ. ಬಟ್ ಇದು ಇಷ್ಟು ಕಾಮು ಇಡ್ಲಿ, ಕಬಾಬು, ಚಾಪ್ಸು, ಐಸ್ ಕ್ರೀಮು, ಮೊಟ್ಟೆ. ಸೊ ಅಲ್ಟಿಮೇಟ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಆಲ್ಮೋಸ್ಟ್ ಇದು ತೊಗೊಂಡ್ರೆ. ಮನೇಲಿ ಮಾಡೋ ಟೇಸ್ಟ್ ಇದೆ. ಯಾವುದೂ ನಮಗೆ ಫುಡ್ ಕಲರ್ ಇರ್ಬೋದು, ಟೇಸ್ಟಿಂಗ್ ಪೌಡ್ರು ಇದೇನು ಬರ್ತಾ ಇಲ್ಲ. ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ತುಂಬ ದಿನ ಆಯಿತು. ಒಂದು ನಾನ್ ವೆಜ್ ಪ್ರಿಯರ್ ಯಾರೆಲ್ಲ ಇದ್ದೀರಾ ಅವ್ರಿಗೆ ಒಂದು ಭರ್ಜರಿ ಕಾಂಬೋ ಆಫರ್ನ ತೊಗೊಂಬರ್ತಾ ಇದ್ದಾರೆ. ಎಲ್ಲಿ ಅಂದರೆ ಭರ್ಜರಿ ಬಾಡೂಟ. ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಬಂದರೆ ನಿಮಗೆ ಎಲ್ಲನೂ ಬರೀ ಕಾಂಬೋ, ಅದೇ ರೀತಿ ಲೋ ಪ್ರೈಸಲ್ಲಿರುವಂಥದ್ದು. ಇವಾಗ ಏನು ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ಬೋದು ಭರ್ಜರಿ ಬಾಡೂಟ ಫುಲ್ ಮೀಲ್ಸ್ ಇದೆ, ಚಿಕನ್ ಫುಲ್ ಮೀಲ್ಸ್ ಇದೆ, ಅದ್ರ ಜೊತೆಗೆ ಮಟನ್ ಊಟ ಇದೆ, ತಲೆ ಮಾಂಸ ಇದೆ, ಮೀನು ಊಟ ಇದೆ, ಮಿನಿ ಮೀಲ್ಸ್ ಇದೆ. ಏನು ಆಫರ್ಗಳಂದರೆ ನೀವೇನಾದರೂ ಆರ್ ನಗರ ಸುತ್ತಮುತ್ತ ಏನಾದ್ರು ಇದ್ದರೆ, ಹೊಸ್ದಾಗಿ ಓಪನ್ ಆಗಿದೆ. ಆಲ್ರೆಡಿ 4 ಬ್ರಾಂಚ್ ಇತ್ತು, ಇದು 5ನೇ ಬ್ರಾಂಚು ಹೊಸ್ದಾಗಿ ಓಪನ್ ಆಗಿದೆ. ನೀವೇನಾದರೂ ಆರ್ ನಗರ ಸುತ್ತಮುತ್ತಲಿದ್ರೆ ಇಲ್ಲಿ ಬರಲೇಬೇಕು. ಅದೇ ರೀತಿ ಹೊಸ್ದಾಗಿ ವಿಷ್ಣುವರ್ಧನ್ ಅವರ ಒಂದು ಜನ್ಮದಿನೋತ್ಸವ, ಅದಕ್ಕೋಸ್ಕರ ಅದೇ ರೀತಿ ಸುದೀಪ್ ಅವ್ರದ್ದು ಜನ್ಮದಿನಕ್ಕೋಸ್ಕರ ಒಂದು 99 ರುಪೀಸ್ಗೆ ನಾನ್ ವೆಜ್ ಮೀಲ್ಸ್ನ ಕೊಡ್ತಾಯಿದ್ದಾರೆ. ಬನ್ನಿ, ಏನೇನೆಲ್ಲ ಇರುತ್ತೆ, ಅದೇ ರೀತಿ ತಿಂದವ್ರು ಏನು ಹೇಳ್ತಾರೆ, ಮತ್ತು ಹೇಗೆಲ್ಲ ಇಟ್ಕೊಂಡಿದ್ದಾರೆ, ಆ್ಯಂಬಿಯನ್ಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ಅಲ್ಲ, ಆರ್ ನಗರದಲ್ಲಿ ಹೊಸ್ದಾಗಿ ಓಪನ್ ಆಗಿದೆ. ಎಷ್ಟು ದೊಡ್ಡದಿದೆ ಅಂದರೆ ಬೇರೆ ಕಡೆ ಎಲ್ಲ ನೋಡಿದೆ ಚಿಕ್ಕದಾಗಿತ್ತು, ಇಲ್ಲಿ ನೋಡಿದ್ರೆ ನೋಡಿ ಆ್ಯಂಬಿಯನ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ. ತುಂಬಾ ಇಷ್ಟ ಆಯಿತು ನೋಡಿ. ಎಲ್ಲಿ ನೋಡಿದ್ರು ನಮ್ಮ ಅಪ್ಪಾಜಿಯವ್ರು ಕಾಣ್ತಾರೆ. ಓಕೆ, ಇಲ್ಲಿ ನೋಡಿ ಎಲ್ಲ ಹೀರೋಗಳ ಅಥವಾ ದೇವ್ರುಗಳ ಫೋಟೋಗಳನ್ನು ಹಾಕಿದ್ದಾರೆ. ಇಲ್ಲಿ ಶಂಕರ್ನಾಗ್ ಅವರು, ಅದೇ ರೀತಿ ವಿಷ್ಣುವರ್ಧನ್ ಅವರು, ಪುನೀತ್ ಅವರು ನೋಡ್ಬೋದು. ಆ್ಯಂಬಿಯನ್ಸ್ ಕೂಡ ಸಖತ್ತಾಗಿದೆ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಕನ್ನಡ ನಟರ ಫೋಟೋಗಳನ್ನ ಕೂಡ ಹಾಕಿದ್ದಾರೆ. ಇದಕ್ಕೆ ಅನಿಸುತ್ತೆ ಈ ಹೋಟೆಲ್ ನಮಗೆ ಇಷ್ಟ ಆಗೋದು. ನೋಡಿ ಹೆಂಗಿದೆ ಅಂದರೆ, ನೀವು ಭರ್ಜರಿ ಬಾಡೂಟ ಹೋಟೆಲ್ಗೆ ಭೇಟಿ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ನಿಮಗೆ ತೋರಿಸಲೇಬೇಕು ನಾವು, ಏನಪ್ಪ ಅಂದರೆ ಆಫರ್ಗಳು. ಇಲ್ಲಿ ಸಿಕ್ಕಾಪಟ್ಟೆ ಆಫರ್ಗಳು ನಡೀತಾ ಇರುತ್ತೆ. ಚಿಕನ್ ಕಾಂಬೋ ಆಗಿರ್ಬೋದು, ಚಿಕನ್ ಆಫರ್ಗಳು ಸಿಕ್ಕಾಪಟ್ಟೆ ನಡೀತಾ ಇರುತ್ತೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇವಾಗ ನೋಡಿಲಿ, 1 kg ಚಿಕನ್ ಕಬಾಬು 500 ರೂಪಾಯಿ. ಅದೇ ರೀತಿ ಫ್ಯಾಮ್ಲಿ ಪ್ಯಾಕೇಜ್ ಇದೆ. ಅದೇ ರೀತಿ ಇಲ್ಲಿ ನೋಡಬೇಕು ಅಂದರೆ ನಿಮಗೆ ಬಂಪರ್ ಮಟನ್ ಫ್ಯಾಮ್ಲಿ ಆಫರ್ ಇದೆ. ನೀವೇನಾದ್ರು ಫ್ಯಾಮ್ಲಿ ಸಮೇತ ಬರ್ತೀನಿ ಅಂದರೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ನೋಡಿ ಫ್ಯಾಮ್ಲಿಗೆ ಅಂತಲೇ ಇಲ್ಲಿಯೂ ಕೂಡ ಒಂದು ಸ್ಪೇಸ್ ಇದೆ. ಫ್ಯಾಮ್ಲಿಯವರು ಇಲ್ಲಿ ಕುತ್ಕೋಬೋದು. ಅದ್ರ ಜೊತೆಗೆ ಫ್ಯಾಮ್ಲಿಗೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಇದನ್ನ ಮಾಡಿದ್ದಾರೆ. ಇಲ್ಲಿ ಫ್ಯಾಮ್ಲಿ ಎಲ್ಲ ಆರಾಮಾಗಿ ಕುತ್ಕೊಂಡು ಭೋಜನ ಮಾಡ್ಬೋದು. ಓಕೆ, ಈ ರೀತಿ ಫ್ಯಾಮ್ಲಿ ಸಮೇತ ಬರ್ಬೋದು. ಫ್ಯಾಮ್ಲಿ ಆಫರ್ಗಳೆಲ್ಲ ಇದೆ. ಏನು ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಎಲ್ಲ ಆಫರ್ಗಳನ್ನ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಯಾವೆಲ್ಲ ಏನೇನೆಲ್ಲ ಸಿಗುತ್ತೆ, 99 ರೂಪಾಯಿಗೆ ಹೀಗೆಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ನಾವು ಇವಾಗ ತಾನೇ ಒಂದು ಭರ್ಜರಿ ಬಿರಿಯಾನಿ ಕಾಂಬೋ ಆಫರ್ನ ತೊಗೊಂಡಿದ್ದೀನಿ. ನೋಡ್ಬೋದು ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಚಿಕನ್ ಬಿರಿಯಾನಿ ಇದೆ, ಅದೇ ರೀತಿ ಚಿಕನ್ ಫ್ರೈ ಇದೆ, ಕಬಾಬ್ ಇದೆ, ಅದೇ ರೀತಿ ಮೊಟ್ಟೆ ಇದೆ, ಪ್ಲೇನ್ ಕಾಲ್ ಸೂಪು, ಅದೇ ರೀತಿ ಸಲಾಡು, ಐಸ್ ಕ್ರೀಮು ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂಥೇಳಿ. ಇದಕ್ಕೆ 99 ರೂಪಾಯಿಗೆ ಇದು ವರ್ತ್ ಅಂತಲೇ ಹೇಳ್ಬೋದು. ಇವಾಗ ನಾವು 3 ಕಾಂಬೋನ ಆರ್ಡರ್ ಮಾಡಿದ್ದೀವಿ 99 ರುಪೀಸ್ಗೆ. ಏನೇನೆಲ್ಲ ಸಿಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಏನೆಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಬಿರಿಯಾನಿ 3-4 ಪೀಸು ಚಿಕನ್ ಹಾಕಿದ್ದಾರೆ. ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬು, ಚಿಕನ್ ಚಾಪ್ಸು, ಮೊಟ್ಟೆ, ಐಸ್ ಕ್ರೀಮು ಮತ್ತು ಇನ್ನೊಂದು ಇಡ್ಲಿನೂ ಕೊಟ್ಟಿದ್ದಾರೆ ನೋಡಿ. ಇಡ್ಲಿನೂ ಕೊಟ್ಟಿದ್ದಾರೆ. ಬಟ್ ಡಿಫ್ರೆಂಟಾಗಿ ಇರುತ್ತೆ. ಇದೊಂದು ಐಟಮ್ ಡಿಫ್ರೆಂಟ್ ಆಗುತ್ತೆ ಅನಿಸುತ್ತೆ. ಕಾಲ್ ಸೂಪ್ ಇದೆ. ಇನ್ನು ನೋಡಿ, ಇಷ್ಟೆಲ್ಲ ಐಟಮು ಕೂಡ ಕೇವಲ 99 ರೂಪಾಯಿಗೆ ಮಾತ್ರ. ಓಕೆ, ಈಗ ನಾವು ಎಲ್ಲೋ ಒಂದು ಆಲ್ಮೋಸ್ಟ್ ಒಂದು ಬಿರಿಯಾನಿ ತಿನ್ನೋಕೆ ಹೋದರೆ 100-120 ರೂಪಾಯಿ ಆಗುತ್ತೆ. 120 ರೂಪಾಯಿ, 130, ಕೊನೆ ಪಕ್ಷ 100 ರೂಪಾಯಿ ಇದೆ. ರೈಸ್ ಎಲ್ಲ ನೋಡ್ಬೋದು. ಆಲ್ರೆಡಿ ಇವ್ರದ್ದು 4-5 ಬ್ರ್ಯಾಂಚು ಸಕ್ಸಸ್ ಆದಮೇಲೆ ಈ ಬ್ರ್ಯಾಂಚು ಆರ್ ನಗರದಲ್ಲಿ ಮಾಡಿರೋದು. ತುಂಬ ಚೆನ್ನಾಗಿದೆ ನೋಡಿ. ಪೀಸ್ಗಳೆಲ್ಲ ಹೆಂಗಿದೆ ಅಂತ ಒಂದು ಟೇಸ್ಟ್ ನೋಡ್ತೀನಿ. ಇದೆ ಸ್ಪೈಸಿಗೆ ತುಂಬ ಟೇಸ್ಟ್ ಆಗಿದೆ. ಆಮೇಲೆ ಯೂಶ್ವಲಿ ಬಿರಿಯಾನಿ ಒಳಗಡೆ ಇರೋ ಪೀಸ್ ಇರುತ್ತಲ್ಲ, ಅಷ್ಟು ಟೇಸ್ಟ್ ಬರಲ್ಲ, ಸತ್ತ ಬರುತ್ತೆ. ಬಟ್ ಇದು ಟೇಸ್ಟ್ ಇದೆ. ಯೂಶ್ವಲಿ ನಾವು ಮಾಮೂಲಿ ಬಿರಿಯಾನಿ ಒಳಗಡೆ ಏನು ಪೀಸ್ ಇರುತ್ತೋ ಅದು ಅಷ್ಟು ಟೇಸ್ಟ್ ಬರೋಲ್ಲ, ಚಾಪ್ಸ್ ಅಷ್ಟು ಟೇಸ್ಟ್ ಬರೋಲ್ಲ. ಬಟ್ ಇದೆಯಲ್ಲ ಸೂಪರ್ ಬರ್ತದೆ ಸೂಪು. 99 ಬರ್ತಲ್ಲ. ಆರಾಮ್ಸೆ ಬರುತ್ತೆ. 99 ರೂಪಾಯಿ ಕೊಡ್ಬೋದು ಆರಾಮಾಗಿ. ನೀವು ನಾರ್ಮಲಿ ಬಿರಿಯಾನಿ ತೊಗೊಂಡ್ರೆ ಆಗುತ್ತೆ ಅಂತ ಹೇಳ್ತಾರೆ.
ಇಷ್ಟು ಬಿರಿಯಾನಿ ಕೊಡ್ತಾರೆ ಅಷ್ಟೇ. ಬಟ್ ಇದು ಇಷ್ಟು ಕಾಂಬು, ಇಡ್ಲಿ, ಕಬಾಬು, ಚಾಪ್ಸು, ಐಸ್ ಕ್ರೀಮು, ಮೊಟ್ಟೆ. ಸೊ ಅಲ್ಟಿಮೇಟ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಆಲ್ಮೋಸ್ಟ್ ಇದು ತೊಗೊಂಡ್ರೆ. ಆಲ್ಮೋಸ್ಟ್ ಆಂಬಿಯನ್ಸು ಕೂಡ ಸಖತ್ತಾಗಿದೆ, ಫ್ಯಾಮಿಲಿ ಸಮೇತ ಬರ್ಬೋದು. ಹೇಳಿ ಏನು ಹೇಳ್ತದೆ ಅದು ಲಾಸ್ಟಿಗೆ ಹೇಳ್ತೀನಿ, ಅದೇ ಅದೇ ಅಲ್ಲಿ ಬರ್ತೀವಿ ಅಲ್ಲಿಗೆ. ಓಕೆ, 99 ರುಪೀಸ್ಗೆ ಕಾಂಬೋ ಆಫರ್ ತೊಗೋಬೇಕಂದ್ರೆ ಯಾವಾಗಿಂದ ಯಾವಾಗ ಬರಬೇಕು? ಸೆಪ್ಟೆಂಬರ್ 2ನೇ ತಾರೀಕಿಂದ, ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸುದೀಪ್ ಸರ್ ಬರ್ತ್ಡೇ ಏನಿರುತ್ತೋ ಅವತ್ತಿಂದ ಸೆಪ್ಟೆಂಬರ್ 21ನೇ ತಾರೀಕುವರೆಗೂ ನೀವು ಇಲ್ಲಿಗೆ ಬಂದರೆ ಈ ಆಫರ್ ನಿಮಗೆ ಸಿಗುತ್ತೆ. ಸೊ ಮಿಸ್ ಮಾಡ್ಕೊಳ್ಳೇಬಾರ್ದು. ಓಕೆ, ಈ ಆಫರ್ನ ಮಿಸ್ ಮಾಡ್ಕೋಬೇಡಿ. RR ನಗರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಂದರೆ ಲೊಕೇಶನ್ ಲಿಂಕ್ ಇರುತ್ತೆ. ಬನ್ನಿ, ಭರ್ಜರಿ ಬಾಡೂಟ ಮಾಡಿ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಈ ಭರ್ಜರಿ ಬಾಡೂಟಕ್ಕೆ ಫಸ್ಟ್ ಟೈಮ್ ಬಂದಿರೋ? ಹೌದು, ಇದು ಫಸ್ಟ್ ಟೈಮ್ ಬಂದಿರೋದು ನಾವು. ಎಲ್ಲಿ ನೋಡಿ ಬಂದ್ರಿ? ಇಲ್ಲಿ ಅಲ್ಲಿ ಮುಂದೆ ಬೋರ್ಡ್ ನೋಡಿದ್ವಿ, ಇಲ್ಲೇ ಒಂದು ಕಡೆ ಬಂದಿದ್ವಿ. ಇಲ್ಲೇ ಜಯನಗರ ಇರೋದು ನಾವು. ಇಲ್ಲಿ ಒಂದು ಕಡೆ ಬಂದಿದ್ವಿ, ಹಾಗೆ ನೋಡೋಣ ಒಂದು ಸರಿ ಟೇಸ್ಟ್ ಅಂತ ಬಂದಿದ್ವಿ. ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಓಕೆ, ಕಬಾಬ್ ಸ್ವಲ್ಪ ಪೀಸ್ ಚಿಕ್ಕದನಿಸ್ತು, ಆದರೆ ಚೆನ್ನಾಗಿದೆ, ಟೇಸ್ಟ್ ಇದೆ. ಓಕೆ ಪುಟ್ಟ, ಹೆಂಗಿದೆ ಬಿರಿಯಾನಿ? ಸೂಪರ್. ಎಷ್ಟು ಮಾರ್ಕ್ಸ್? 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? 10ಗೆ ಔಟ್ ಆಫ್ 10 ಎಷ್ಟು ಕೊಡ್ತೀಯ ಮಾರ್ಕ್ಸ್? ಹೇಳಿ ಈ ಕಡೆ. 10 ಕೊಟ್ಬಿಡ್ತೀಯಾ? ಓ ಸೂಪರ್. ಮೇಡಮ್ ನಮಸ್ತೆ, ಹೇಗಿದೆ? ಚೆನ್ನಾಗಿದೆಯಪ್ಪ. ಈಗ ಬೇರೆ ಕಡೆ ನಾನ್ ವೆಜ್ ಎಲ್ಲ ತಿಂದಿರ್ತೀರಿ, ಸೊ ಇಲ್ಲಿ ಒಂದು ಫ್ಯಾಮಿಲಿ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಆರಾಮ ನೀನು ಕಟ್ ಮಾಡ್ತೀನಿ ಅಂತ ಇದ್ದಾರಾ? ಮುದ್ದೆ ಎಲ್ಲ ಸೇಮ್ ನಮ್ಮ ಮನೇಲಿ ತಿಂದಂಗೆ ಇದೆ. ಮುದ್ದೆ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ, ಯಾವುದೇ ಗಂಟು ಇಲ್ದಂಗೆ? ಇಲ್ಲ ಏನು ಗಂಟಿಲ್ಲ, ಸೇಮ್ ನಮ್ಮ ಮನೆ ಊಟ ಮಾಡ್ದಂಗೆ ಇದೆ. ಮನೇಲಿ ಹೆಂಗೆ ಮುದ್ದೆ ಮಾಡ್ತೀರಾ ಹಂಗೆ ಮಾಡಿದಾರಾ? ಹಿಂಗೆ ಮಾಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ನೀವು ಮಾಡಿದಾಗೂ ಹಿಂಗೆ ಇರುತ್ತೆ, ಮನೆ ಊಟ ಮನೆ ಮುದ್ದೆ ಥರನೇ ಇದೆ. ಮನೆ ಮುದ್ದೆ ತಂದು ಊಟ ಬಿರಿಯಾನಿ ಹೆಂಗಿದೆ? ಚೆನ್ನಾಗಿದೆ. ಏನೇನು ತಿಂದೆ? ಬಿರಿಯಾನಿ, ಕುಷ್ಕ, ಕಬಾಬ್ ಕಬಾಬ್ ತಿಂದ? ತಿಂದೆ. ಕಬಾಬ್ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಎಷ್ಟು ತಿಂದೆ ಕಬಾಬ್? 2 ಪೀಸು. ಅಷ್ಟೇನಾ? ಒಂದು 4 ತಿನ್ಬೇಕು ತಾನೆ? ಇವಾಗ ತಿಂತೀನಿ. ಕೊಡಿಸ್ತಿಲ್ವಾ ಅಥವಾ ನೀನು ತಿನ್ಲಿಲ್ವಾ? ಇಲ್ಲ, ಇನ್ನೂ ತಿಂದಿಲ್ಲ. ನೀನು ನಾನು ತಿಂದಿಲ್ಲ. ತಿಂದಿಲ್ಲ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಏನು ಚೆನ್ನಾಗಿ ಊಟ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ಫಸ್ಟ್ ಟೈಮ್ ನೀವು ಅಲ್ಲ? ಹೌದು, ಇದೇ ಫಸ್ಟ್ ಟೈಮ್. ಅಂದರೆ ನೆಕ್ಸ್ಟ್ ಟೈಮ್ ಬಂದಾಗ ಈ ಕಡೆ ಬರ್ಬೋದು ಅಂತ ಅನಿಸ್ತಾ ಇದೆ. ಬರ್ಬೋದು. ನೆಕ್ಸ್ಟ್ ಈ ಕಡೆ ಬಂದಾಗ ನೀವು ಮಾಡ್ತಿರಲ್ಲ ಬಿರಿಯಾನಿ ಹಂಗೆ ಇದೆಯಾ? ಮನೇಲಿ ಮಾಡೋ ಟೇಸ್ಟ್ ಇದೆ. ಯಾವುದೂ ನಮಗೆ ಫುಡ್ ಕಲರ್ ಇರ್ಬೋದು, ಟೇಸ್ಟಿಂಗ್ ಪೌಡ್ರು ಇದೇನು ಬರ್ತಾ ಇಲ್ಲ, ನಾರ್ಮಲ್ ಆಗೇ ಇದೆ. ನಮಸ್ತೆ ಸರ್. ಭರ್ಜರಿ ಬಾಡೂಟ ಫಸ್ಟ್ ಟೈಮ್ ಬಂದಿರಲ್ಲ? ಹಾಂ, ಫಸ್ಟ್ ಟೈಮ್. ಹೇಗಿದೆ? ಒಳ್ಳೆ ಇದೆ, ಟೇಸ್ಟ್ ಒಳ್ಳೆ ಇದೆ. ಕಬಾಬ್ ಎಲ್ಲ ಒಳ್ಳೆ ಇದೆ. ಕುಷ್ಕ ಮತ್ತು ಕಬಾಬ್. ಕುಷ್ಕ ಮತ್ತು ಕಬಾಬ್. ಫ್ರೆಂಡ್ ಅವರು ಫಸ್ಟ್ ಟೈಮ್? ಹಾಂ, ಅವರು ಫಸ್ಟ್ ಟೈಮ್, ಇಬ್ಬರು ಫಸ್ಟ್ ಟೈಮ್. ಟೇಸ್ಟಲ್ಲಿ ಹೆಂಗೆ ಅನಿಸ್ತದೆ? ಟೇಸ್ಟ್ ಎಲ್ಲ ಒಳ್ಳೆ ಇದೆ, ಒಳ್ಳೆ ಇದೆ. ಹೊರಗಡೆ ಎಲ್ಲ ತುಂಬ ಊಟ ಮಾಡಿರ್ತೀವಿ. ಹೌದು. ಇಲ್ಲಿಗೂ ಅಲ್ಲಿಗೆ ಏನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ? ಇಲ್ಲಿ ಒಳ್ಳೆ ಇದೆ, ಹೊಸದಾಗಿ ಓಪನ್ ಆಗಿರೋದಲ್ಲ, ಒಳ್ಳೆ ಇದೆ, ಒಳ್ಳೆ ಮಾಡಿದ್ದಾರೆ. ಲೋಕಲ್ ಇಲ್ಲಿಯವರೇನಾ? ಹಾಂ, ಇಲ್ಲೇ ಅವ್ರು RR ನಗರ.